ಇದು ನಮ್ಮ ಮಂದಿಯವರು. ನಮ್ಮ ಮನೆದು ಶ್ರೀ ದಂಡಗೊಂಡ ಬಸವೇಶ್ವರಿಗೆ ನಾವು ಈಗ ಬಂದಿದ್ದೀನಿ. ದೇವಸ್ಥಾನ ಇಲ್ಲಿಂದ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನೀವು ನೋಡ್ತಾ ಇದ್ದೀರಿ. ಈಗ ಹೊರಗಡೆ ವೀರಭದ್ರ ವಿಗ್ರಹ, ಗರುಡ ಗಂಬ. ಇದು ದೇವಸ್ಥಾನ ಈಗ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ. ನಂದಿ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವರಣಗೊಂಡಿದೆ. ಇನ್ನೂ ಈ ದೇವಸ್ಥಾನ ಪೂರ್ತಿಯಾಗಲು ಇನ್ನೂ 1 ವರ್ಷ ಬೇಕಾಗುತ್ತೆ ಸರಿಸುಮಾರು. ಅದ್ಭುತವಾಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಸಂಪೂರ್ಣ ಕಲ್ಲಿನಿಂದ ಈ ದೇವಸ್ಥಾನ ಕಟ್ಟಿಸ್ತಾ ಇರೋದು. ಅದ್ಭುತ ಕಲೆ. ಇಲ್ಲಿ ಒಂದೇ ಒಂದು ನ್ಯೂನತೆ ಅಂದರೆ ಈ ದೇವಸ್ಥಾನಕ್ಕೂ ಬಸ್ಸುಗಳು ಇರೋದಿಲ್ಲ. ದಯವಿಟ್ಟು ಯಾದಗಿರಿಯಿಂದ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಅಟ್ಲೀಸ್ಟ್ 3 ಬಸ್ಗಳನ್ನಾದರೂ ಈ ದೇವಸ್ಥಾನಕ್ಕೆ ಬಿಡಬೇಕು. ಬಂದಂಥ ಭಕ್ತಾದಿಗಳು ಇದರಿಂದ ಅನುಕೂಲ ಆಗ್ತಾಯಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದೇವಸ್ಥಾನ. ಅದ್ಭುತ ಕಂಬಗಳು. ಈ ಕಾರ್ತಿಕ ಶ್ರಾವಣದ ಪ್ರಯತ್ನ ಇಲ್ಲಿ ಬಂದಿದ್ದೀವಿ, ಈ ದಿನ ಬಂದಿದ್ದೀವಿ ನಾವು. ಇದೇ ನಮ್ಮ ಮನೆದೇವರು ದಂಡಗೊಂಡ ಬಸವೇಶ್ವರ.